ಅಲ್ಲ ಅತ್ತೆ, ಆ, ರೀ ನೀವು ಏನು ಸುಮ್ಮನೆ ಇದ್ದೀರಲ್ಲ? ನಂದಿನ ಅವ್ರ ಮನೆಗೆ ಕಳಿಸ್ಬಿಡಿ. ರುಕ್ಮಿಣಿ ತಲೆ ಕೆಡಿಸ್ಕೊಬೇಡ, ನೀ ಸುಮ್ಮನಿರು. ಕಳಿಸ್ತವನೆ ಕತೆಯಲ್ಲಿ ಇರ್ಸ್ಕೊಳಕಿಲ್ಲ. ನೀನೇನು ಅನ್ಕೊಂಡಿದ್ದಿ? ಅವಳು ಇರ್ಸ್ಕೊಳ್ಳೋದಾಗಿದ್ರೆ ನೀನೇನಕ್ಕೆ ಮದುವೆ ಮಾಡ್ಕೊಬರ್ಬೇಕಾಯ್ತು? ಅವಳು ನಮ್ಮ ಜೊತೆಗೆ ಸರಿ ಹೊಂದಕ್ಕಿಲ್ಲ ಕತೆ. ಅವಳು ಬಾಳಟ ಬದುಕಟ ಮಾಡಿದಿದ್ರೆ ನಾನು ಎರಡನೇ ಮದುವೆಗೆ ಹೋಯ್ತಿದ್ನ ಆ ಸೂರಿಗೆ. ಹೇಳು ನೀನೇ. ಇಲ್ಲ ಕತೆ, ಸುಮ್ಮನಿರು, ನೀ ತಲೆ ಕೆಡಿಸ್ಕೊಬೇಡ. ನನ್ನ ಮೇಲೆ ನಂಬಿಕೆ ಇಡು ನೀನು. ನಾನೇ ಕಿರ್ಸ್ಕೊಳ್ಳೋನೆ ಆಗಲ್ಲ ಅತ್ತೆ, ನೀವು ಇರ್ಸ್ಕೊತೀರಾ ಅಂತಲ್ಲ, ಅವ್ರು ಬಂದು ಇಲ್ಲೇ ಉಳ್ಕೊಬಿಡ್ತಾರೆ ಅಂತ ಅಷ್ಟೇನೆ. ರುಕ್ಮಿಣಿ ಅವರೇ, ನೀವು ತಲೆ ಕೆಡಿಸ್ಕೋಬೇಡಿ. ಯಾಕಷ್ಟು ತಲೆ ಕೆಡಿಸ್ಕೊತೀರಾ? ನಾನು ಹೇಳಿದ್ದೀನಿ ಆಲ್ರೆಡಿ. ಈಗ ಅವಾಗ ಅವ್ರ ಮನೆಗೆ ಹೋಗಿ ಬಂದಿದ್ನಲ್ಲ, ಅವ್ರಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟೆ ಬಂದಿದ್ದು. ಅಲ್ಲ, ಒಂದು ಒಳ್ಳೆ ಲಾಯರ್ ಹಿಡೀರಿ ಅಂತ ಹೇಳಿದ್ನಲ್ಲ ಡಿವೋರ್ಸ್ಗೆ. ಏನು ಮಾಡಿದ್ರಿ? ರುಕ್ಮಿಣಿ ಅವರೇ, ನಾನು ಲಾಯರ್ ಕಾಲ್ ಮಾಡಿದ್ದೆ. ಅವರು ಆಚರಿದ್ದೀನಿ, ಮನೆಗೆ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನಾಗಿದ್ದೀನಿ. ಅತ್ತೆ, ರೀ ಬನ್ನಿ ಊಟ ಮಾಡ್ಕೊಳ್ಳಿ. ಅಲ್ಲಿ ಅಡುಗೆ ಮಾಡಿ ಇಟ್ಟಿದ್ದೀನಿ. ಯಾಕೆ ಊಟ ಮಾಡಿದೆ ಹಾಗೆ ಇದ್ದೀರಾ? ಅತ್ತೆ ಬನ್ನಿ. ಇಲ್ಲ ರುಕ್ಮಿಣಿ, ನೀನು ಹೋಗಿ ಊಟ ಮಾಡು, ನಾನು ಆಮೇಲೆ ಮಾಡ್ತೀನಿ. ಸರಿ, ಹೋಗಿ ಊಟ ಮಾಡೋ ಜೊತೆ. ಇಲ್ಲ ಇಲ್ಲ ರುಕ್ಮಿಣಿ ಅವರೇ, ನಾನು ಆಮೇಲೆ ಮಾಡ್ತೀನಿ, ನೀವು ಊಟ ಮಾಡಿ. ಅಲ್ಲ, ಮನೆಯವರೆಲ್ಲ ಯಾಕೆ ಈ ಥರ ಆಡ್ತಿದ್ದೀರಾ? ಆ ಊಟಕ್ಕೂ ಬರ್ತಾ ಇಲ್ಲ. ಅತ್ತೆ ಬನ್ನಿ, ಅವ್ರಿಗೆ ಹೋಗಿ ಅಂತ ಹೇಳೋಣಂತೆ. ಬನ್ನಿ, ನೀವು ಮಧ್ಯಾಹ್ನ ಊಟ ಮಾಡಿಲ್ಲ. ಸೂರ್ಯ ಅವರೇ, ಇವರು ಅತ್ತೆ ಮಧ್ಯಾಹ್ನ ಊಟ ಮಾಡಿಲ್ಲ, ಟ್ಯಾಬ್ಲೆಟ್ ತಗೊಂಡಿಲ್ಲ. ನೀವು ಈಗ ಇದ್ರೆ ಹೇಗತ್ತೆ? ಬನ್ನಿ ಊಟ ಮಾಡಿ. ನೀವು ಏನು ಮಾಡಿದ್ರು ರುಕ್ಮಿಣಿ? ತಲೆ ಕೆಟ್ಟೋಗದೆ. ನನಗೆ ನಿಜ ಹೇಳ್ಬೇಕು ಅಂದರೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟಿದೆ ಈ ಜೀವನದಲ್ಲಿ. ನೆಮ್ಮದಿ ಅನ್ನೋದೇ ಹೇಳ್ತಿರ್ತಾರ ನನಗೆ ಇತ್ತೀಚೆಗೆ. ಏನು ಮಾಡೋದು? ಏನು ಮಾಡೋಣ ಹೇಳು? ಸುಮ್ಮನೆ ಏನೋ ಒಬ್ಳು ಪಾಪಿ ರುಕ್ಮಿಣಿ, ಪಾಪಿ. ನನ್ನ ಹೆಸರು ಸುಮ್ಮನೆ ಇರಬಾರ್ದು. ನನ್ನ ಮಗ ಚೆನ್ನಾಗಿರ್ತಿ ಅಂದರೆ ನನ್ನ ಕಣ್ಣು ಮುಂದೆನೇ ನನ್ನ ಮಗನ ಜೀವನ ಈ ಥರ. ಅವರು ಇವರಿಂದ ನನ್ನ ಮಗನ ಜೀವನ ಹಾಳಾಯ್ತಾ ಕೂತದೆ. ನಾನು ಏನೋ ಆಗಲಿ ಅಂತ ಮಾಡಿದ್ರೆ ಇನ್ನೇನೋ ಆಯ್ತಾ ಕೂತದೆ. ನಾನು ಡಿವೋರ್ಸ್ ಆಗೋಗಂಟ ಸುಮ್ಮನೆ ಇರಬೇಕಾಯ್ತು. ಕರ್ಕೊಬಂದು ಮದುವೆ ಮಾಡಿಬಿಟ್ಟು ನೀನು ಬೇರೆ ಹೊಟ್ಟೆ ಉಸ್ತಾ ಕೂತೀವಿ ಇಲ್ಲಿ. ನಂಗೆ ನಿಂದೆ ಭಾರಿ ಯೋಚನೆ ಆಗ್ಬಿಟ್ಟದೆ ನನಗೆ. ಇಲ್ಲ ಅತ್ತೆ ಬಿಡಿ, ನೀವ್ಯಾಕೆ ಸಾರಿ ಕೇಳ್ತೀರಾ? ನೀವ್ಯಾಕೆ ಬೇಜಾರು ಮಾಡ್ಕೊತೀರಾ? ಇದೆಲ್ಲ ಮಾಡ್ಕೋಬೇಡಿ ಬಿಡಿ ಅತ್ತೆ. ಏನೋ ಆಗಿತ್ತಾಯಿತು. ಸೂರ್ಯ ಅವ್ರಿಗೂ ಅವ್ರು ಇಡ್ಸ್ಕೊಳಕ್ಕೆ ಒಪ್ಪಿಗೆ ಇಲ್ವಲ್ಲ ಬಿಡಿ. ಏನು ಸೂರ್ಯ ಅವ್ರದ್ದು ಏನಾದರೂ ಇಷ್ಟ ಏನಾದರೂ ಇದ್ದು ಸುಮ್ಮನೆ ನಾನು ಮೋಸ ಮಾಡ್ತಾರ ಇದೆಯಾ? ಇಲ್ಲ ನೀವೇನಾದರೂ ಮೋಸ ಮಾಡ್ತೀರಾ? ಸೂರ್ಯ ಏನಾದರೂ ಮೋಸ ಮಾಡ್ತಾರಾ? ಇಲ್ಲ ತಾನೇ? ಬಿಡಿ, ಇನ್ನೇನು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಯಾಕೆ ನೀವ್ಯಾಕೆ ಬೇಜಾರು ಮಾಡ್ಕೊತೀರಾ? ಇದ್ರಲ್ಲಿ ಬೇಜಾರೇನು ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ಬನ್ನಿ, ನೀವು ಮೊದಲು ಊಟ ಮಾಡಿ. ಸೂರ್ಯವರೇ ಬನ್ನಿ. ನೀವು ಮಾವ ಎಲ್ಲೋದ್ರು? ಅಯ್ಯೋ, ನಿಮ್ಮ ಮಾವ ಈಗ ಬಂದರು ರುಕ್ಮಿಣಿ. ಎಲ್ಲರೂ ಹೇಳಿದ್ನಾ? ಭಾರಿ ಬೇಜಾರಾಗ್ಬಿಟ್ಟವ್ರೆ. ಕೂತಿದ್ರು ಬೇಜಾರು ಮಾಡ್ಕೊಂಡು. ಅದಕ್ಕೆ ಆಚೆಗೆ ಹೋಗಿದ್ರಲ್ಲ, ಹೋಗಿ ಮೊದಲು ಕೈ ಕಾಲು ಮುಖ ತೊಳ್ಕೊ ಬನ್ನಿ ಅಂತ ಅಂದ್ಬಿಟ್ಟು ಕಳಿಸೀನಿ. ಅಲ್ಲ ಅತ್ತೆ, ಇವ್ರು ಇದ್ದಾರಲ್ಲ ನಂದಿನಿ ಅವ್ರ ಅಮ್ಮ ಅವರೆಲ್ಲ, ಯಾಕೆ ಈ ಥರ ಮನುಷ್ಯರು ಇವರು? ಇವ್ರು ಒಂಥರ ವಿಚಿತ್ರ ಅಲ್ವಾ? ರುಕ್ಮಿಣಿ ಭಾರಿಯ ಒಂಥರ ಮನುಷ್ಯರು. ಹೇಳ್ಕೊಳಕ್ಕೆ ಹೋಗಲ್ಲ, ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ ಅಂತೇವರು. ಏನು ಒಬ್ರು ಮರ್ಯಾದೆ ಕೊಡೋಕ್ಕಿಲ್ಲ. ಇವ್ರ ಬಣ್ಣ ಎಲ್ಲ ಇವಾಗ ಆಚೆ ಕಳ್ಕ ಬಿತ್ಕತ್ತದೆ. ಅದು ಹೆಂಗೆ ನಾಟಕ ಆಡ್ತಿದ್ರು ಗೊತ್ತಾ? ನಾನೆಲ್ಲ ಒಳ್ಳೆಯವ್ರೇನೋ ಅಂತ ಅನ್ಕೊಂಡಿದ್ದೆ ನಾನು. ಇವರು ಈ ಥರ ನಾಟಕ ಆಡ್ತಾರೆ ಅಂತ ನಿಮ್ಗೆ ಜಗಳ ಗೊತ್ತಿಲ್ಲ ರುಕ್ಮಿಣಿ. ಭಾರಿ ನಾಟಕ. ಅಷ್ಟು ಅಂತಿಂತ ನಾಟಕ ಅಲ್ಲ. ನನಗೆ ಇವ್ರು ನಾಟಕ ನೋಡಿ ನೋಡಿ ಸಾಕಾಗ್ಬಿಟ್ಟದೆ. ಅಲ್ಲ ರುಕ್ಮಿಣಿ, ನೀನೇ ಹೇಳು. ಸೂರ್ಯ ಎಷ್ಟು ಸಲ ಚಾನ್ಸ್ ಕೊಟ್ಟನು? ಒಂದು ಸಲ 2 ಸಲ ಕೊಡ್ಬೋದು. ಪದೇ 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 ಗೊತ್ತಿಲ್ಲದೆ ಮದುವೆ ಮಾಡ್ಕೊಂಡು. ಅದು ಅಲ್ದನೆಯ ಭಾರಿಯ ಕಾಟ ಕೊಟ್ಬಿಟ್ಟವಳೆ ಸೂರ್ಯ ಮದುವೆ ಮಾಡ್ಕೊಂಡು. ಅವ್ಳಿಗೆ ಇಷ್ಟ ಆಯ್ತಿಲ್ವಂತೆ ಮದುವೆ. ಯಾರೋ ಅವ್ರ ಅಣ್ಣನವೇ ಬಲವಂತವಾಗಿ ಮಾಡ್ಬಿಟ್ಟವ್ರೆ. ಕೆಲಸ ಇತ್ತಲ್ಲ ಅಂತ ಅಂದ್ಬಿಟ್ಟು, ಗೌರ್ಮೆಂಟ್ ಕೆಲಸ ಹೆಂಗೋ ಅಷ್ಟು ಬಾಡಿಗೆ ಬರ್ತದಲ್ಲ ಅಂತ ಅಂದ್ಬಿಟ್ಟು ಮಾಡ್ಬಿಟ್ಟವ್ರೆ ಮದುವೆ. ಆಮೇಲೆ ಮದುವೆ ಆದಮೇಲೆ ನಾಟಕ ತಗ ಕೂತ್ಕೊಬಿಟ್ಲು, ಮದುವೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ. ಸೂರಿ ಬೇರೆಯ ನಮ್ಗೆ ಹೇಳಿದ್ರೆ ಏನಾರು ಆಯ್ತದಲ್ಲ, ಏನಾರು ಬೇಜಾರು ಮಾಡ್ಕೊತಾರೆ ಹೇಳ್ಬಿಟ್ಟು ನನಗೂ ಹೇಳಿದ್ರು. ಅವ್ನು ಪಾಡಿದವನು ಅವನೇ ಬೇಜಾರು ಮಾಡ್ಕೊಂಡು ಹಂಗೆಲ್ಲ ಕಾಟ ಕೊಟ್ಟವಳೆ. ಆಮೇಲೆ ಸರಿಯಾಗಿದ್ದು. ಆಮೇಲೆ ಏನು ಹಾಗೆ ಹಿಂಗೆ ಸುಳ್ಳು ಹೇಳೋದು ಬರೀ ಅದು ಇದು ಮಾಡೋದು ಗೊತ್ತಾಗಿ ಸೂರಿ ಸರಿಯಾಗಿ ಬುದ್ಧಿ ಕಲಿದಿಂದ ಯಾಕೆ ಕಾಡ್ತಿದ್ದೆ ಹಂಗೆ ಹಿಂಗೆ ಅಂತ ಬೈದು, ನಾವು ಬೈದು ಒಂದು ದೊಡ್ಡ ಜಗಳನೇ ಆಯಿತು. ಎಲ್ಲವ ಆಯಿತು. ಹೋಗಿ ಎಲ್ಲರೂ ತಿತ್ಕೊಂಡು ಮಾಡ್ಕೊಂಡು ಬರೋದ ಅಂತ ಅನ್ನಿಲ್ಲ, ಬರ್ನೇ ಇಲ್ಲ. ಇಷ್ಟ ಇಲ್ವಲ್ಲ, ಮೊದಲೇ ಇಷ್ಟ ಇಲ್ಲದೇ ಮದುವೆ ಆಗಿರೋದು. ಅವಳೇನು ತಿತ್ಕೊ ಬಂದಳು ಅಲ್ವಾ? ಅಲ್ಲ ಅತ್ತ, ಇಷ್ಟ ಇಲ್ಲದೆ ಹೇಗೆ ಮದುವೆ ಆದ್ರು ಬಿಡಿ. ಇಷ್ಟ ಇಲ್ಲದೇ ಮದುವೆ ಆಗಿರೋರಿಗೆ ಡಿವೋರ್ಸ್ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ. ಸೂರ್ಯ ಅವರು ಏನು ತಪ್ಪೇನು ಮಾಡಿಲ್ಲ ಬಿಡಿ. ಏನು ಇಷ್ಟ ಇದ್ಬಿಟ್ಟು ನಾವೇನು ಬಲವಂತವಾಗಿ ಡಿವೋರ್ಸ್ ಕೊಡೋದಾ? ಹಂಗೇನೂ ಇಲ್ಲ. ಅವರೇ ಅಲ್ವಾ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದು. ಅದು ಅಲ್ಲದೆ ಎಲ್ಲನೂ ಕೊಡೋದಕ್ಕೆ ಒಪ್ಕೊಂಡಿದ್ದೀರಾ. ಮದುವೆ ಆದಮೇಲೆ ಏನೇನು ಕೊಡಬೇಕು, ಏನೇನು ಮಾಡಬೇಕು ಎಲ್ಲನೂ ಅವರು ಆಸ್ತಿಗೋಸ್ಕರ ಮದುವೆ ಆಗಿದ್ದು ಅನಿಸುತ್ತೆ. ಇವಾಗ ಸರಿ ಯಾಕೆ ಎಲ್ಲನೂ ಕೊಡ್ತೀರಿ ಅಂದರೆ ಯಾಕೆ ಇವಾಗ ಬಂದು ಹಿಂಗೆ ಕಾಟ ಕೊಡ್ತಿದ್ದಾರಲ್ಲ ಅವರು? ನೀವೇ ಹೇಳಿ ಅತ್ತೆ. ಇಷ್ಟ ಇಲ್ಲ ಅಂತ ಮದುವೆ ಆದರು, ಅವ್ರು ಪಾಡ್ಗಳು ಹೋದ್ರು. ಇವಾಗ ಸುಮ್ಮನೆ ಬಿಟ್ಟಿಡ್ಬೇಕಲ್ವಾ? ಏನು ಬರುತ್ತೆ ಅಂತ ತಗೊಂಡು. ಈಗ ಚೆನ್ನಾಗಿರೋ ಮಧ್ಯೆ ಬರೋದು ಸರಿನಾ ಅತ್ತೆ? ನನಗೆ ಎಷ್ಟು ತುಂಬ ಬೇಜಾರಾಗ್ತಾ ಇದೆ. ಬಿಡಿ ಅತ್ತೆ, ಅವ್ರದ್ದೆಲ್ಲ ಬಿಟ್ಟಾಕಿ. ನನಗೆ ಅವ್ರ ಸುದ್ದಿ ನನಗೇನು ಬೇಡ. ನನಗೆ ಇಂಪಾರ್ಟೆಂಟು ನೀವು ಮಾವ ಸೂರ್ಯ ಅವರು. ನಿಮ್ಮ ಒಪಿನಿಯನ್ ಇಂಪಾರ್ಟೆಂಟು. ನೀವು ಯಾವತ್ತಿದ್ರೂ ನನ್ನ ಕೈ ಬಿಡಬೇಡಿ ಅತ್ತೆ ಪ್ಲೀಸ್. ಏನು ರುಕ್ಮಿಣಿ, ಏನು ಮಾತಾಡ್ತಿದ್ದಿ ನೀನು? ಚೆನ್ನಾಗಿ ಮಾತಾಡ್ತಿದ್ದೀಯಾ? ತಲೆ ಸರಿ ಇದ್ದದ? ಅಲ್ಲ, ಯಾಕೆ ಮಾತಾಡ್ತಿದ್ದಿ? ನಿನ್ನೆ ಯಾವತ್ತೂ ತಳ್ಳಾರಿದ್ರೆ ಜೊತೆ ಮನೆಯಿಂದ ಆಚೆ ಹಾಕಿರೋ ರುಕ್ಮಿಣಿ. ಚೆನ್ನಾಗಿ ಮಾತಾಡ್ತಿದ್ದಿ. ನೀನು ನೋಡಿದ್ರೆ ಮನೇಲಿ ಒಪ್ತೇರುವೆ ಬಂದ್ಬಿಟ್ಟು ನೀನು ಸೂರ್ಯನೇ ಬೇಕು ಅಂತ ಮದುವೆ ಆಗಿದ್ದಿ. ನಿನ್ನಂತೇವ್ರನ್ನ ನಾವು ಬಿಟ್ಬಿಡಕ್ಕಾಗದ? ಬೇಡ ಅಂತ ಇಷ್ಟ ಇಲ್ಲ ಅಂದೇವ್ರನ್ನೇ ಚೆನ್ನಾಗಿ ನೋಡ್ಕೊಂಡಿವಿ. ಇಷ್ಟ ಇವನಿ ಅಂದ್ಬಿಟ್ಟು ಬಂದಿರೋಳಕ್ಕೆ ನಾವು ಕೈ ಬಿಡೋಕ್ಕಾಗದ? ಇದು ಏನು ಹಿಂಗೆ ಮಾತಾಡ್ತಿದ್ದಿ ನೀನು? ನಮ್ಮನ್ನ ಬಿಟ್ಕಿಟ್ಟು ಹೊಂಟೋದಿ, ಸೂರ್ಯನ ನೇಯ ಮಾಡ್ಬಿಟ್ಟು ಹೊಂಟೋದಿ ರುಕ್ಮಿಣಿ. ಅದೇ ನನಗೆ ಸೂರಿಗೆ ಮಾತ್ರ ನೀನು ನೇಯ ಮಾಡಬೇಡ. ಅಲ್ಲ ರುಕ್ಮಿಣಿ ಅವರೇ, ಇದೇನು ಈ ಥರ ಮಾತಾಡ್ತೀರಾ? ನಿಮ್ಗೆ ಯಾಕೆ ಮೋಸ ಮಾಡೋದು? ಆ ಥರ ಕನ್ಸು ತಿಳ್ಕೊಬೇಡಿ. ಆ ಥರ ಅಲ್ಲ ಸೂರ್ಯ ಅವರೇ. ಅದು ಹೇಗಿದ್ರು
ಅವ್ರು ಈ ಥರ ಆಡ್ತಿದ್ದಾರಲ್ಲ ಅದಕ್ಕೆ ನಂಗೆ ಸ್ವಲ್ಪ ಭಯ ಆಯಿತು ಅಷ್ಟೇ. ರುಕ್ಮಿಣಿ ಯಾರು ನಿನ್ನ ಪರವಾಗಿದ್ದರೆ ಇರಲಿ ಬಿಟ್ಟ ಬಿಡಲಿ, ನಾನು ಯಾವಾಗಲೂ ನಿನ್ನ ಪರವಾಗಿರ್ತೀನಿ ಕಣ್ ರುಕ್ಮಿಣಿ, ನೀನು ತಲೆ ಕೆಡಿಸ್ಕೊಬೇಡ ನೀನು. ನಾನು ನಿನ್ನ ಜೊತೆಗೆ ಅಲ್ಲ, ನಾನು ಹೋಗಕ್ಕೆ ಬಿಟ್ಬಿಟ್ಟಲ್ಲ, ಒಳ್ಳೆ ಚೆನ್ನಾಗಿ ಮಾತಾಡ್ತಿದೆಯಲ್ಲ, ಸುಮ್ಮನೆ ಮಾತಾ ವಾಪಸ್ ತಗೊಬಿಡು ರುಕ್ಮಿಣಿ ನೀನು. ನಿನ್ನ ಪರವಾಗಿ ಯಾವಾಗಲೂ ನಾನೇ ನಿನ್ನ ಜೊತೆಗಿರ್ತೀನಿ, ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಬಿಟ್ಟಾಕೋ ನೀನು. ಯಾಕೆ ಯೋಚನೆ ಮಾಡಿ ತಲೆದೆಲ್ಲ ಎತ್ಕೊಂಡು ಕೆಡಿಸ್ಕೊತಿದ್ದಿ. ಈಗ ಕಳಿಸ್ತೀನಿ, ನಡಿ ಬಾ, ನಡಿ ಹೋಗೋಕ್ಕಾಯ್ತದೆ. ಇಲ್ಲ ನಾನೇ ಹೇಳ್ಬಿಟ್ಟು ಬರ್ತೀನಿ ತಾಳು, ಏನು ಹೇಳ್ಬೇಕು ಏನು ಮಾಡಬೇಕು ಹೇಳ್ಬಿಟ್ಟು ಬರ್ತೀನಿ. ಸೂರಿ ಸೂರಿ ಯಾವತ್ತು ನಾ ಕೈ ಬಿಡ್ಬೇಡ ಕನ್ಸೂರಿ, ನಿಂದ ಅಮ್ಮಯ್ಯ ಕನ್ಸೂರಿ, ನಾನು ಕಾಲು ಕಟ್ಕೊಬಿಡ್ತೀನಿ. ಏನು ತಪ್ಪಾಗೈತು ಕನ್ಸೂರಿ. ಅಲ್ಲ ನೀನು ಅವಾಗಲೇ ಹೋಗ್ಬಿಟ್ಟು ಇವಾಗ ಏನಕ್ಕೆ ಬಂದಿದೀಯಾ ನೀನು? ಸುಮ್ಮನೆ ಮನೆ ಬಿಟ್ಟು ತೊಲಗ್ತಾರು ನೀನು. ಬಂದಿದ್ದಾಳೆ ಈಗ ನಾಟಕ ಆಡ್ಕೊಂಡು. ನಂದಿನಿ ಅವರೇ, ನೀವು ಜಾಸ್ತಿ ನಾಟಕ ಎಲ್ಲ ಹಾಡಕ್ಕೆ ಹೋಗಬೇಡಿ. ನೀವು ನಿಮ್ಮ ನಾಟಕ ಎಲ್ಲ ನನಗೆ ಗೊತ್ತು. ಎಷ್ಟು ಸರಿ ಸುಮ್ಮನೆ ಅದೇ ನಾಟಕ ಅದೇ ಮಾತ್ರ ಎಷ್ಟು ಸಲ ಆಡ್ತೀರಾ ನೀವು? ಬಿಟ್ಟಾಕಿ, ನಿಮ್ಮ ನಾಟಕ ಎಲ್ಲ ಸಾಕು, ಅಲ್ಲಿಗೆ ಸ್ಟಾಪ್ ಮಾಡಿ. ನಾನು ರುಕ್ಮಿಣಿ ಅವ್ರನ್ನ ಮದುವೆ ಆಗಿದ್ದೀನಿ, ಅವ್ರ ನಾನು ಮೋಸ ಮಾಡೋಕ್ಕಾಗೋದಿಲ್ಲ, ಅರ್ಥ ಆಯ್ತಾ? ನೀವು ಬೇಡ ಅಂತ ಬಿಟ್ಟ ಮೇಲೆ ನಂಗೆ ರುಕ್ಮಿಣಿ ಬೇಕು ಅಂತ ನಾನು ಅವ್ರನ್ನ ಮದುವೆ ಆಗಿರೋದು. ನನ್ನ ಜೀವನದಿಂದ ನೀವು ಆಚೆ ಹೋಗಿ ತುಂಬ ದಿನ ಆಯಿತು. ನನ್ನ ಜೀವನದಿಂದ ಅನ್ನೋಕ್ಕಿಂತ ನನ್ನ ಮನಸ್ಸಿಂದ ಪ್ಲೀಸ್ ತೊಂದರೆ ಕೊಡೋಕೆ ಹೋಗಬೇಡಿ ನಂದಿನಿ ಅವರೇ. ನೀವು ರುಕ್ಮಿಣಿ ನನ್ನ ಜೀವನಕ್ಕೆ ಮಧ್ಯದಲ್ಲಿ ಬಂದು ತೊಂದರೆ ಕೊಡೋಕೆ ಮಾತ್ರ ಹೋಗಬೇಡಿ. ನೀವು ಇಷ್ಟ ಇಲ್ಲ ಅಂದರೆ ನನ್ನ ಜೊತೆ ಮದುವೆ ಆಗಿರೋದು, ಅದಕ್ಕೆ ನಾನು ಡೈವರ್ಸ್ ಕೊಟ್ಟೆ. ನೀವು ನಿಮ್ಮ ನಡವಳಿಕೆ ಎಲ್ಲ ಗೊತ್ತಾಯಿತು, ಇಷ್ಟ ಇಲ್ಲ ಅಂದ್ಬಿಟ್ಟು ಈಗ ಬದಲಾಗ್ತಾರೆ ಅಂತ ಕಾದು ನೋಡು ಸಾಕಾಯಿತು. ನೀವು ಯಾವುದಕ್ಕೂ ಬಗ್ಲಿಲ್ಲ. ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಡಿವೋರ್ಸ್ ಕೊಟ್ಟಿದ್ದೀನಿ. ನಿಮ್ಗೆ ಏನೇನು ಬೇಕು ಅದನ್ನು ನೀವು ದುಡ್ಗೋಸ್ಕರ ತಾನೇ ನನ್ನ ಮದುವೆ ಆಗಿದ್ದು, ನಿಮ್ಮ ಅಮ್ಮ ಅವರು ದುಡ್ಗೋಸ್ಕರ ತಾನೇ ನನ್ನ ಮದುವೆ ಮಾಡ್ಕೊಂಡು ಹೋಗಿದ್ದು. ಬಿಟ್ಟಾಕಿ, ನಿಮಗೆ ಏನು ಸಿಗಬೇಕು ಅದು ಸಿಗುತ್ತೆ. ನೀವು ಪ್ಲೀಸ್ ಹೊರಟೋಗಿ. ಸಾಕ ನಿನಗೆ? ನೀ ದುಡ್ಗೋಸ್ಕರ ಅಂತ ಅಲ್ವಾ ಸೂರ್ಯವ್ರನ್ನ ಮದುವೆ ಆಗಿದ್ದು? ಆ ದುಡ್ಡು ನಿಂಗೆ ಸಿಗುತ್ತೆ. ನಾನೇನು ಸೂರ್ಯವ್ರನ್ನ ಮದುವೆ ಆಗಿದ್ದೀನಿ ಅಂತ ಹೇಳಿಬಿಟ್ಟು ನಿನಗೆ ಬೇಕಾಗಿರೋ ಪಾಲೆಲ್ಲ ಏನು ಕಿತ್ಕೊಂಡು ನಿಕ್ಕೋಬಿಡೋದಿಲ್ಲ, ಅರ್ಥ ಆಯ್ತಾ? ನಿನ್ಗೆ ಏನೇನು ಬೇಕೋ ಸಿಗುತ್ತೆ. ನೀ ದುಡ್ಗೋಸ್ಕರ ತಾನೇ ಮದುವೆ ಆಗಿರೋದು, ದುಡ್ಡು ತಗೊಂಡು ಇವಾಗಲೇ ನೀನು ಹೊರಡ್ತಾರಷ್ಟೇ. ಸೂರಿ, ಇವಳು ಮಾತು ಕೇಳಬೇಡ. ಇವಳು ನೋಡಿದ್ರೆ ಬಣ್ಣ ಬಿತ್ರಿ ಹಂಗವಳೆ, ಬಣ್ಣ ಬದಲಾಯಿಸ್ತಾಳೆ. ಸೂರಿ ಪ್ಲೀಸ್. ಏನು ಮಾತಾಡ್ತಿದ್ದೀನಿ ಅಂದ್ರೆ ನೀನು? ಅವಳ ಬಿತ್ರಿ ಅಂತಿದ್ದೆ, ಹಂಗೆ ಬಾರಿಸಿದ್ರೆ ಅಲ್ಲೆಲ್ಲ ಕುದುಡ್ಬೇಕು ನಿನಗೆ. ನಾಲ್ಗೆ ಬಿಗಿಡ್ದು ಮಾತಾಡೋ ನೀನು ಅವಳ ಬಗ್ಗೆ. ಒಂದೊಂದು ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿ ಇರಬೇಕು. ನಿನಗೆ ಸೂರ್ಯಗದ ಭಾಳ ಯೋಗ್ಯತೆ ನಿನಗಿಲ್ಲ. ನೀನು ಯಾವತ್ತೋ ಕಳ್ಕೊಂಡೆ ಕತೆ. ನೀನು ಹೋಗು ಸುಮ್ಮನೆ ಚೆನ್ನಾಗಿರೋನು ಅವ್ರ ಜೀವನ ಹಾಳು ಮಾಡಬೇಡ ಬಂದ್ಬಿಟ್ಟು. ನೀನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ? ನೀನು ನಿನ್ನ ಮನೆಯಿಂದ ಆಚೆ ಮುಗಿಸ್ಕೋಬೇಕಾ ನೀನು? ಅದು ಯಾಕೆ ಹಂಗೆ ಆಡ್ತಾ ಇದ್ದೀಯ ಅಂತ? ಇಲ್ಲ, ನಾನು ಈಗ ನಿಜವಾಗ್ಲೂ ನಾಟಕ ಆಡ್ತಾ ಇಲ್ಲ ಸೂರಿ, ನಿಂದ ಅಮ್ಮಯ್ಯ ಕನ್ಸೂರಿ. ನಾನೀಗ ಬದಲಾಗ್ಯವನಿ, ನಿಜವಾಗ್ಲೂ ಬದಲಾಗ್ಯವನಿ. ಇದೊಂದೇ ಒಂದ್ಸರಿ ಸೂರಿ ಪ್ಲೀಸ್ ಸೂರಿ. ಅದಕ್ಕೆ ಅವಳು ಮಾತ್ರ ಕೇಳ್ತಾ ಕೂತಿದ್ದೆ. ಅವಳು ಏನು ಮಾಡಿದಳು ನಿನಗೆ? ಏನು ಮಾಡಿದಳು ಹೇಳು? ನಾನು ಅಷ್ಟು ಇಷ್ಟಪಡ್ತಿದ್ದೆ, ನಾನು ಕಂಡ್ರೆ ಇದು ಯಾಕೆ ಹಿಂಗೆ ಬದಲಾಗ್ಬಿಟ್ಟೆ ನೀನು? ಸೂರಿ, ನೀನು ತುಂಬ ಒಳ್ಳೆಯವನು ಅಂತ ಗೊತ್ತು. ಅಕ್ಕಪಕ್ಕದಲ್ಲಿರೋರು ಸರಿಯಿಲ್ಲ, ಅವರು ನಿನಗೆ ಏನೋ ಅದು ಇದು ಹೇಳಿ ನಿನ್ನ ತಲೆ ಕೆಡಿಸಿ ಎಲ್ಲ ಮಾಡೋರು ಎದ್ಬಿಟ್ಟಾಕು. ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ ಅಂತ ನನಗೆ ನೀನು ಮುಖ್ಯ. ಅವಳನ್ನ ಕಳಿಸ್ಬಿಡು. ನಾನು ಈಗಲೂ ನೀನು ಹೆಂಗೆ ಹೇಳ್ತಿದ್ದೆ ಕೇಳ್ಕೊಂಡಿರ್ತೀನಿ. ನಾನು ನೀನು ಹೆಂಗಿರುವಂತಿದ್ದೆ ಹಂಗಿರ್ತೀನಿ. ನಾನು ಅವಳನ್ನ ಕಳಿಸ್ಬಿಡು ನೀನು. ನಂಗೆ ಅವಳು ಬೇಡ ಅಷ್ಟೇ. ಕಳಿಸ್ಬಿಟ್ಟು ನನ್ನ ಈ ಮನೆಗೆ ಇಟ್ಕೋ ಸೂರಿ ಪ್ಲೀಸ್ ಸೂರಿ, ನಿಂದ ಅಮ್ಮಯ್ಯ ಕಲ್ಸೂರಿ. ನಂದಿನಿ ಅವರೇ, ನಿಮ್ಮ ನಾಟಕ ಸಾಕು. ನಿಮ್ಮ ನಾಟಕ ನನಗೆ ಕೇಳೋಕ್ಕಾಗ್ತಾ ಇಲ್ಲ. ಎಷ್ಟಂತ ನೀವು ನಾಟಕ ಆಡ್ತೀರಾ? ನಿಮ್ಮ ನಾಟಕ ಸಾಕು, ಮುಚ್ಚಿ. ಇವಾಗ ನಿಮ್ಮ ಅಮ್ಮನ ಕರ್ಕೊಂಡು ಹೊರಡಿ. ನೀವೇ ಬಯಸಿದ್ದು ಅದು. ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅನ್ನೋದನ್ನ ನೀವೇ ಬಯಸಿದ್ದಲ್ವಾ? ನೀವು ಹೆಂಗೆ ಬಯಸಿದ್ರೆ ಹಂಗೆ ಆಗ್ತಿರೋದು. ನಿಮ್ಮ ಅಮ್ಮ ಬಯಸಿದ್ರು ನನ್ನ ಆಸ್ತಿಗೋಸ್ಕರ ಅದಕ್ಕೋಸ್ಕರ ನನ್ನ ಮದುವೆ ಆಗೋದಕ್ಕೆ, ಅದು ಆಯಿತು. ನಮ್ಮ ಆಸ್ತಿನೂ ಸಿಗುತ್ತೆ. ಅದರಲ್ಲಿ ಇನ್ಯಾಕೆ ನೀವು ಮತ್ತೆ ನನ್ನ ಜೀವನ ಹಾಳು ಮಾಡಿಬಿಡಿ. ಇವಾಗಲೂ ನನ್ನ ಜೀವನ ಹಾಳಾಗೋಗಿದೆ, ನನ್ನ ನೆಮ್ಮದಿ ಎಲ್ಲ ಇಕ್ಕುಟ್ಟೋಗಿದೆ. ಮತ್ತೆ ಡಿಸ್ಟರ್ಬ್ ಮಾಡೋಕ್ಕೆ ಬರಬೇಡಿ ನೀವು. ಏನೋ ಇವ್ನು 4 ದಿನ ನೆಮ್ಮದಿಯಾಗಿದ್ದೆ, ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಅಲ್ಲ ನಂದಿನಿ ಅವ್ರದ್ದು ಏನು ಇದಕ್ಕಿದ್ದಾಗೆ ಬಿತ್ಕೊಬಿಟ್ರು? ನಾಟಕ ಆಡ್ತಿದ್ರಲ್ಲ, ನಿಜವಾಗ್ಲೂ ಬಿತ್ಕೊಬಿಟ್ರಾ? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ನೆಗೆಟಿವ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.